ನಿಮ್ಮ ಹತ್ರ ಎಟಿಎಂ ಕಾರ್ಡ್ ಇದ್ದು ಎಟಿಎಂ ನಿಂದ ಹೆಚ್ಚು ನೀವು ಕ್ಯಾಶ್ ವಿಡ್ರಾವಲ್ ಮಾಡ್ತಾ ಇದ್ರೆ ಈ ಇನ್ಫಾರ್ಮೇಶನ್ ನಿಮ್ಗಾಗಿ. ಎಟಿಎಂ ಯೂಸರ್ ಈಗ ಎಟಿಎಂ ನಲ್ಲಿ ಕ್ಯಾಶ್ ವಿಡ್ರಾ ಮಾಡಿದ್ರೆ ಇನ್ ಮುಂದೆ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕಾಗತ್ತೆ. ಪ್ರತಿ ಬಾರಿ ನೀವು ಎಟಿಎಂ ನಿಂದ ಹಣ ವಿಡ್ರಾ ಮಾಡಿದಾಗ ಬ್ಯಾಂಕ್ಗಳು ₹2 23 ಪ್ರತಿ ಟ್ರಾನ್ಸಾಕ್ಷನ್ ಗೆ ಚಾರ್ಜ್ ಮಾಡಬಹುದು. ಏನಿದು ಹೊಸ ಅಪ್ಡೇಟ್ಸ್, ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯೂಸ್ಫುಲ್ ಕಂಟೆಂಟ್ ಗಳನ್ನ ನೋಡ್ತಾ ಇರಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಚ್ 28 ಗೆ ರಿಲೀಸ್ ಮಾಡಿರೋ ಸರ್ಕ್ಯುಲರ್ ನ ಪ್ರಕಾರ ಎಲ್ಲಾ ಬ್ಯಾಂಕ್ ಗಳಿಗೆ, ಅಂದ್ರೆ ಅದು ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗಿರ್ಬೋದು, ಎಟಿಎಂ ಆಪರೇಟ್ ಮಾಡ್ತಾ ಇರುವಂತ ಎಲ್ಲಾ ಕಂಪನಿಗಳಿಗೂ ಒಂದು ಪರ್ಮಿಷನ್ ಅನ್ನ ಕೊಟ್ಟಿದೆ. ಏನು ಪರ್ಮಿಷನ್? ಈ ಬ್ಯಾಂಕ್ಗಳು ಮತ್ತೆ ಈ ಕಂಪನಿಗಳು ಕೊಟ್ಟಿರುವಂತ ಎಟಿಎಂ ಫೆಸಿಲಿಟಿಯನ್ನ ಯಾವುದೇ ಕಸ್ಟಮರ್ ಯೂಸ್ ಮಾಡಿದ್ರೆ ಆ ಯೂಸ್ ಮಾಡಿರುವಂತ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗಳ ಮೇಲೆ ಈಗ ಬ್ಯಾಂಕ್ಗಳು ಮತ್ತೆ ಈ ಕಂಪನಿಗಳು ಪರ್ ಟ್ರಾನ್ಸಾಕ್ಷನ್ ಗಳ ಮೇಲೆ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡಬಹುದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಹಂಗಾದ್ರೆ ನಾವು ಎಟಿಎಂ ಇಟ್ಕೊಂಡು ಅದರಿಂದ ಕ್ಯಾಶ್ ವಿಡ್ರಾ ಮಾಡೋದ್ರಿಂದ ಏನ್ ಪ್ರಯೋಜನ ಸರ್ ಅಂತ ನೀವು ಕೇಳ್ತಾ ಇದ್ರೆ, ಈ ಚಾರ್ಜಸ್ ಗಳು ಎಲ್ಲಾ ಟ್ರಾನ್ಸಾಕ್ಷನ್ ಗಳ ಮೇಲೆ ಅಪ್ಲೈ ಆಗಲ್ಲ. ಜನರಲಿ ಬ್ಯಾಂಕ್ಗಳು ತಮ್ಮ ಕಸ್ಟಮರ್ ಗಳಿಗೆ ಕೆಲವೊಂದು ಲಿಮಿಟೆಡ್ ಕ್ಯಾಶ್ ವಿಡ್ರಾವಲ್ ಟ್ರಾನ್ಸಾಕ್ಷನ್ ಗಳು ಫ್ರೀ ಇರುತ್ತೆ ಅಂತ ಕೊಟ್ಟಿರ್ತಾರೆ. ಆ ಫ್ರೀ ಟ್ರಾನ್ಸಾಕ್ಷನ್ ಗಳು ಮುಗಿದ ನಂತರ ನೀವು ಮಾಡೋ ಪ್ರತಿಯೊಂದು ಎಟಿಎಂ ಟ್ರಾನ್ಸಾಕ್ಷನ್ ಗಳ ಮೇಲೆ ಬ್ಯಾಂಕ್ಗಳು ಚಾರ್ಜಸ್ ಮಾಡಬಹುದು. RBI ನ ಪ್ರಕಾರ ಕಸ್ಟಮರ್ ಗಳಿಗೆ ಬ್ಯಾಂಕ್ಗಳು ಒಂದು ತಿಂಗಳಲ್ಲಿ ಕೆಲವೊಂದು ಲಿಮಿಟೆಡ್ ಟ್ರಾನ್ಸಾಕ್ಷನ್ ಗಳನ್ನ ನೀವು ಫ್ರೀ ಆಗಿ ಕೊಡಬೇಕು ಅಂತ ಇದೆ. ಅದು ಸಾಮಾನ್ಯವಾಗಿ ಬ್ಯಾಂಕ್ಗಳು 3 ರಿಂದ 5 ಟ್ರಾನ್ಸಾಕ್ಷನ್ ಗಳನ್ನ ಫ್ರೀ ಆಗಿ ಕೊಟ್ಟಿರ್ತವೆ. ಅದು ಕ್ಯಾಶ್ ವಿಡ್ರಾವಲ್ ಟ್ರಾನ್ಸಾಕ್ಷನ್ ಇರಬಹುದು ಅಥವಾ ಅದರ್ ದೆನ್ ಕ್ಯಾಶ್ ವಿಡ್ರಾವಲ್ ಟ್ರಾನ್ಸಾಕ್ಷನ್ ಇರಬಹುದು. ಅದರ್ ದೆನ್ ಕ್ಯಾಶ್ ವಿಡ್ರಾವಲ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ನೀವು ಎಟಿಎಂ ನಲ್ಲಿ ಪಿನ್ ಅನ್ನ ರೀಸೆಟ್ ಮಾಡೋದಿರಬಹುದು, ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡೋದಿರಬಹುದು. ಈ ತರದ ಟ್ರಾನ್ಸಾಕ್ಷನ್ ಗಳಿಗೆ ಅದರ್ ದೆನ್ ಕ್ಯಾಶ್ ವಿಡ್ರಾವಲ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಎಟಿಎಂ ಫ್ರೀ ಟ್ರಾನ್ಸಾಕ್ಷನ್ ಗಳು ಡಿಪೆಂಡ್ ಆನ್ ನೀವು ಎಲ್ಲಿ ಸ್ಟೇ ಮಾಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ಇರುತ್ತೆ. ಸಪೋಸ್ ನೀವು ಮೆಟ್ರೋದಲ್ಲಿ ಸ್ಟೇ ಮಾಡ್ತಾ ಇದ್ರೆ ನಿಮ್ಗೆ ಓನ್ಲಿ 3 ಟ್ರಾನ್ಸಾಕ್ಷನ್ ಫ್ರೀ ಸಿಗುತ್ತೆ. ಅದರ್ ದೆನ್ ಮೆಟ್ರೋದಲ್ಲಿ ನೀವು ಸ್ಟೇ ಮಾಡ್ತಾ ಇದ್ರೆ ನಿಮ್ಗೆ ಅಪ್ ಟು 5 ಟ್ರಾನ್ಸಾಕ್ಷನ್ ಫ್ರೀ ಆಗಿ ಸಿಗಬಹುದು. ಸರ್, ಹಂಗಾದ್ರೆ ಇದರ ಲಾಭ ತಗೊಂಡು ಈ ಎಲ್ಲಾ ಬ್ಯಾಂಕ್ಗಳು ಬೇಕಾಬಿಟ್ಟಿ ಚಾರ್ಜ್ ಮಾಡಬಹುದಾ ಅಂತ ನಿಮ್ಗೆ ಅನ್ಸಿದ್ರೆ, ಇಲ್ಲ, ಆ ತರ ಮಾಡೋಕೆ ಅವಕಾಶ ಇಲ್ಲ. ಅದಕ್ಕಾಗಿ RBI ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ಅಮೌಂಟ್ ಎಷ್ಟಪ್ಪ ಅಂತ ಹೇಳಿದ್ರೆ ಪರ್ ಟ್ರಾನ್ಸಾಕ್ಷನ್ ಗೆ ₹23 ಮಾತ್ರ ನೀವು ಚಾರ್ಜ್ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಚಾರ್ಜ್ ಮಾಡೋ ಹಾಗಿಲ್ಲ ಅಂತ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಅದರ್ ದೆನ್ ಮೆಟ್ರೋದಲ್ಲಿ ವಾಸ ಮಾಡ್ತಾ ಇದ್ರೆ ನಿಮ್ಗೆ ಪ್ರತಿ ತಿಂಗಳು 5 ಟ್ರಾನ್ಸಾಕ್ಷನ್ ಫ್ರೀ ಮಾಡೋಕೆ ಅವಕಾಶ ಇದೆ. ಈ 5 ಟ್ರಾನ್ಸಾಕ್ಷನ್ ನೀವು ಕಂಪ್ಲೀಟ್ ಆಗಿ ಯೂಸ್ ಮಾಡಿದ ನಂತರ ಮಾಡುವಂತ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗಳಿಗೆ ಮ್ಯಾಕ್ಸಿಮಮ್ ಅಂದ್ರೆ ₹23 ಚಾರ್ಜ್ ಮಾಡಬಹುದು. RBI ನ ಸರ್ಕ್ಯುಲರ್ ಪ್ರಕಾರ ಈ ಚಾರ್ಜಸ್ ಗಳು ಮೇ 1, 2025 ರಿಂದ ಜಾರಿ ಬರುತ್ತೆ. ಅಂದ್ರೆ ಇದುವರೆಗೂ ನಿಮ್ಗೆ ನಿಮ್ಮ ಬ್ಯಾಂಕ್ಗಳು ಎಟಿಎಂ ಮೇಲೆ ಚಾರ್ಜಸ್ ಮಾಡಿಲ್ಲ ಅಂತ ಅನ್ಕೊಳ್ಬೇಡಿ. ಇವತ್ತಿನ ಡೇಟ್ ಅಲ್ಲಿ ಕೂಡ ನೀವು ನಿಮ್ಮ ಅದರ್ ದೆನ್ ನಿಮ್ಮ ಬ್ಯಾಂಕ್ ಎಟಿಎಂ ಅನ್ನ ಯೂಸ್ ಮಾಡಿದ್ರೆ ಈಗಲೂ ನಿಮ್ಗೆ ಚಾರ್ಜ್ ಆಗುತ್ತೆ. ಮತ್ತೆ ನಿಮ್ಮ ಪ್ರೀ ಟ್ರಾನ್ಸಾಕ್ಷನ್ ಗಳು ಮುಗಿದ ನಂತರ ಈಗಲೂ ನಿಮ್ಗೆ ಬ್ಯಾಂಕ್ಗಳು ಚಾರ್ಜ್ ಮಾಡುತ್ತೆ. ಬಟ್ ಇವತ್ತಿನ ಡೇಟ್ ಅಲ್ಲಿ ಬ್ಯಾಂಕ್ಗಳು ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ₹21 ಚಾರ್ಜ್ ಮಾಡಬಹುದಿತ್ತು. ಮತ್ತೆ ಏನಾಗಿದೆ, ಇಂಟರ್ನಲ್ ಬ್ಯಾಂಕ್ ಕಾಂಪಿಟಿಷನ್ ಇಂದಾಗಿ ಬ್ಯಾಂಕ್ ಟು ಬ್ಯಾಂಕ್ ಇದನ್ನ ವೇರಿ ಮಾಡಿ ಕೆಲವೊಂದು ಸ್ಪೆಷಲೈಸ್ಡ್ ಅಕೌಂಟ್ ಅನ್ನ ಮಾಡಿ ಅಥವಾ ಪ್ರೀಮಿಯಂ ಅಕೌಂಟ್ ಅನ್ನ ಕಸ್ಟಮರ್ ಗೆ ಆಫರ್ ಮಾಡಿ ಅಂತ ಕಸ್ಟಮರ್ ಗಳಿಗೆ ಈ ಎಟಿಎಂ ಟ್ರಾನ್ಸಾಕ್ಷನ್ ಗಳನ್ನ ಫ್ರೀ ಮಾಡ್ತಾ ಇದ್ರು. ಆದ್ರೆ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಮಿನಿಮಮ್ ಎವರೇಜ್ ಬ್ಯಾಲೆನ್ಸ್ ಸೇವಿಂಗ್ಸ್ ಅಕೌಂಟ್ ಆಗಿದ್ರೆ ಇವತ್ತಿನ ಡೇಟ್ ಅಲ್ಲೂ ನಿಮ್ಗೆ ಚಾರ್ಜ್ ಬೀಳ್ತಾನೆ ಇರುತ್ತೆ. ಅದೇ ಚಾರ್ಜ್ ಈಗ ಸ್ವಲ್ಪ ಹೆಚ್ಚಾಗಿ ಬೀಳಬಹುದು. ಒಂದು ₹2 ಇನ್ಕ್ರೀಸ್ ಆಗಿರೋದ್ರಿಂದ ಅಂತ ಏನ್ ಡಿಫರೆನ್ಸ್ ಆಗುತ್ತೆ, ಯಾಕೆ ಇದು ಇಷ್ಟು ಹೈಲೈಟ್ ಆಗಿ ನ್ಯೂಸ್ ಆಗ್ತಾ ಇದೆ ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇವತ್ತಿಗೂ ನಮ್ಮಲ್ಲಿ ಸಾಕಷ್ಟು ಜನ ಎಟಿಎಂ ಅಲ್ಲಿ ಹೋಗಿ ಕ್ಯಾಶ್ ವಿಡ್ರಾ ಮಾಡೋ ಜನಗಳು ಸುಮಾರು ಸಿಗ್ತಾರೆ. ಎಮರ್ಜೆನ್ಸಿಯಲ್ಲಿ ಅವರು ಕ್ಯಾಶ್ ವಿಡ್ರಾ ಮಾಡ್ಬೇಕಂತ ಹೇಳಿದ್ರೆ ಯಾವುದೇ ತರಹದಂತ ಚಾರ್ಜಸ್ ಅನ್ನ ಅವರು ಕನ್ಸಿಡರ್ ಮಾಡಕ್ ಆಗಲ್ಲ. ಸೊ ಇದು ಬ್ಯಾಂಕ್ ಗಳಿಗೆ ಮತ್ತೆ ಈ ಎಟಿಎಂ ಮಾನಿಟರ್ ಮಾಡ್ತಿರುವಂತ ಕಂಪನಿಗಳಿಗೆ ಒಳ್ಳೆ ಸೋರ್ಸ್ ಆಫ್ ಇನ್ಕಮ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಹಾಗಾಗಿ ಈ ವೈಟ್ ಲೇಬಲ್ ಮೇಂಟೈನ್ ಮಾಡುವಂತ ಕಂಪನಿಗಳು ಮತ್ತೆ ಕೆಲವೊಂದು ಬ್ಯಾಂಕ್ಗಳು ಆಗಿಂದಾಗ ರಿಕ್ವೆಸ್ಟ್ ಮಾಡ್ತಾನೆ ಇದ್ವು ಈ ಎಟಿಎಂ ಟ್ರಾನ್ಸಾಕ್ಷನ್ ಫೀಸ್ ಅನ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿ, ಯಾಕಂದ್ರೆ ಎಟಿಎಂ ಸೈಟ್ ಗಳನ್ನ ಮೇಂಟೈನ್ ಮಾಡೋದು ಈಗ ತುಂಬಾ ಕಾಸ್ಟ್ಲಿ ಆಗ್ತಾ ಇದೆ ಅಂತ ಆಗಿಂದಾಗೆ ಸಾಕಷ್ಟು ರಿಕ್ವೆಸ್ಟ್ ಗಳು ಬರ್ತಾ ಇತ್ತು. ಫೈನಲಿ ಆಗಿ RBI ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಇದರೊಟ್ಟಿಗೆ RBI ಸಾಕಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕೊಟ್ಟಿದೆ. ಸ್ಪೆಷಲ್ ಆಗಿ ಫ್ರೀ ಎಟಿಎಂ ಟ್ರಾನ್ಸಾಕ್ಷನ್ ಗಳ ಬಗ್ಗೆ, ಮ್ಯಾಕ್ಸಿಮಮ್ ಚಾರ್ಜಸ್ ಲೇವಿ ಮಾಡೋದ್ರ ಬಗ್ಗೆ, ವೆರಿ ಇಂಪಾರ್ಟೆಂಟ್ ಇಂಟರ್ಚೇಂಜ್ ಫೀಸ್ ಸ್ಟ್ರಕ್ಚರ್ ಗಳ ಬಗ್ಗೆ ಗೈಡ್ ಲೈನ್ಸ್ ಕೊಟ್ಟಿರುತ್ತೆ. ಏನಿದು ಎಟಿಎಂ
ಇಂಟರ್ಚೇಂಜ್ ಫೀಸ್ ಇದು ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಳ್ಬೇಕಾದಂತ ವಿಷಯ. ಎಟಿಎಂ ಇಂಟರ್ಚೇಂಜ್ ಫೀಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಆ ಬ್ಯಾಂಕ್ ಎಟಿಎಂ ಸರ್ವಿಸ್ ಕೊಟ್ಟಿರೋದಕ್ಕೆ ಕೊಡ್ತಾ ಇರುವಂತ ಫೀಸಿಗೆ ಇಂಟರ್ಚೇಂಜ್ ಫೀಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಅಕೌಂಟ್ ಸ್ಟೇಟ್ ಬ್ಯಾಂಕ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ನೀವು ಸ್ಟೇಟ್ ಬ್ಯಾಂಕ್ ಎಟಿಎಂ ಕಾರ್ಡ್ ಅನ್ನ ಹೋಗಿ ಬೇರೆ ಬ್ಯಾಂಕ್ ಅದರ್ ದನ್ ಸ್ಟೇಟ್ ಬ್ಯಾಂಕ್, ಫಾರ್ ಎಕ್ಸಾಂಪಲ್ ನೀವು ICICI ಬ್ಯಾಂಕ್ ಅಲ್ಲಿ ಹೋಗಿ ಕ್ಯಾಶ್ ವಿಡ್ರಾವಲ್ ಮಾಡ್ತೀರಿ ಅಂತ ಹೇಳಿದ್ರೆ, ಅಂತ ಸಿಚುವೇಶನ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ICICI ಬ್ಯಾಂಕಿಗೆ ಫೀಸ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಅದಕ್ಕೆ ಇಂಟರ್ಚೇಂಜ್ ಫೀಸ್ ಅಂತ ಹೇಳ್ತಾರೆ. ಸೊ ಈ ಇಂಟರ್ಚೇಂಜ್ ಫೀಸ್ ಫಿಕ್ಸ್ ಆಗಿರುತ್ತೆ. ಅವಾಗ ನಿಮ್ಮ ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಈ ಫೀಸ್ ಅನ್ನ ಕೊಡ್ಲೇಬೇಕು. ಆ ಫೀಸ್ ಕೊಡ್ಬೇಕಂತ ಸಂದರ್ಭದಲ್ಲಿ ಬ್ಯಾಂಕ್ ತನ್ನ ಅಮೌಂಟ್ ಅನ್ನು ಏನು ಕೊಡುದಿಲ್ಲ. ಸೊ ಆ ಫೀಸ್ ಅನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ಮ ಅಕೌಂಟ್ ಇಂದ ಅಥವಾ ನಿಮ್ಮಿಂದ ಕಲೆಕ್ಟ್ ಮಾಡಿ ಇನ್ನೊಂದು ಬ್ಯಾಂಕಿಗೆ ಕೊಡ್ತಾರೆ. ಅದಕ್ಕೆ ಕಸ್ಟಮರ್ ಬೇರೆ ಬ್ಯಾಂಕಿನ ಎಟಿಎಂ ಅನ್ನ ಯೂಸ್ ಮಾಡಿದಾಗ ಅದಕ್ಕೆ ನಿಮ್ಗೆ ಚಾರ್ಜಸ್ ಕಟ್ ಆಗೋದು. ಆ ಚಾರ್ಜಸ್ ಕಸ್ಟಮರ್ ಗೆನೆ ಬೀಳೋದು. ಇವತ್ತಿನ ಡೇಟ್ ಅಲ್ಲಿ ಈ ಇಂಟರ್ಚೇಂಜ್ ಫೀಸ್ 17 ರೂಪೀಸ್ ಪರ್ ಟ್ರಾನ್ಸಾಕ್ಷನ್ ಇತ್ತು. ಈಗ ಇದು ಇನ್ಕ್ರೀಸ್ ಆಗಿ 19 ರೂಪೀಸ್ಗೆ ರೀಚ್ ಆಗಿದೆ. ಹಾಗಾಗಿ ನೀವು ಬೇರೆ ಎಟಿಎಂ ಕಾರ್ಡ್ ಅನ್ನ ಯೂಸ್ ಮಾಡಿದಾಗ ನಿಮ್ಗೆ ಎಕ್ಸ್ಟ್ರಾ ಚಾರ್ಜಸ್ ಬರುತ್ತೆ. 19 ರೂಪಿ ಓನ್ಲಿ ಫಾರ್ ಕ್ಯಾಶ್ ಟ್ರಾನ್ಸಾಕ್ಷನ್ ಗೆ ಅಪ್ಲೈ ಆಗುತ್ತೆ. ಅದರ್ ದ್ಯಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಇನ್ ಅದರ್ ಬ್ಯಾಂಕಿಗೆ ಅಪ್ಲೈ ಆಗಲ್ಲ. ಇನ್ ಕೇಸ್ ನೀವು ಅದರ್ ಎಟಿಎಂ ಅಲ್ಲಿ ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡಿದ್ರೆ ಅವಾಗ ಅದು ಅದರ್ ದ್ಯಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಆಗುತ್ತೆ. ಅಂತ ಟೈಮ್ ಅಲ್ಲಿ ಚಾರ್ಜಸ್ 6 ರೂಪಾಯಿಂದ 8 ರೂಪಾಯಿ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಚಾರ್ಜ್ ಎಷ್ಟೇ ಆದ್ರೂ ಸಹ ಕಸ್ಟಮರ್ ಗೆ ಇದು ಹೊರೆ ಅಂತೂ ಖಂಡಿತ ಆಗೇ ಆಗುತ್ತೆ. ಜನವರಿ 2025ರ ಡಾಟಾ ಪ್ರಕಾರ ಇವತ್ತಿನ ಡೇಟ್ ಅಲ್ಲಿ ನಮ್ಮಲ್ಲಿ ಎಲ್ಲಾ ಕಮರ್ಷಿಯಲ್ ಬ್ಯಾಂಕ್ಸ್ ಇನ್ಕ್ಲೂಡಿಂಗ್ ರೀಜನಲ್ ರೂರಲ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಅಥರೈಸ್ಡ್ ಎಟಿಎಂ ನೆಟ್ವರ್ಕ್ ಆಪರೇಟರ್ಸ್ ನ ಹಿಡ್ಕೊಂಡು ಇನ್ಕ್ಲೂಡಿಂಗ್ ವೈಟ್ ಲೇಬಲ್ ಆಪರೇಟರ್ ನ ಹಿಡ್ಕೊಂಡ್ರೆ ಟೋಟಲ್ ಆಗಿ 1,30,902 ಆನ್ ಸೈಟ್ ಎಟಿಎಂ ಸೈಟ್ಸ್ ಗಳು ಇವೆ. ಇಷ್ಟು ಸೈಟ್ ಗಳನ್ನ ಕಸ್ಟಮರ್ ಗಳು ಆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಇದಲ್ಲದೆ ಆಫ್ ಸೈಟ್ 85,804 ಕ್ಯಾಶ್ ರೀಸೈಕ್ಲರ್ ಮಷೀನ್ಸ್ ಆಫ್ ಸೈಟ್ ಅಲ್ಲಿ ರನ್ ಆಗ್ತಾ ಇವೆ. ಈ ಚಾರ್ಜಸ್ ಗಳ ಹೈಕ್ ಇಂದಾಗಿ ಫ್ರೀಕ್ವೆಂಟ್ ಆಗಿ ಎಟಿಎಂ ಯೂಸ್ ಮಾಡೋರಿಗೆ ಇದು ಒಂದು ತುಂಬಾ ಬರ್ಡನ್ ಆಗುತ್ತೆ. ಸಿಟಿ ಏರಿಯಾಗಳಲ್ಲಿ ವಾಸ ಮಾಡೋರಿಗೆ, ಹಳ್ಳಿಗಳಲ್ಲಿ ಅಷ್ಟೊಂದು ಎಟಿಎಂ ಸೈಟ್ಗಳು ಇರಲ್ಲ. ಅದಕ್ಕಾಗಿ ಬ್ಯಾಂಕ್ಗಳು ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅನ್ನ ಅಪಾಯಿಂಟ್ ಮಾಡಿ ಅವ್ರ ಹತ್ರ ಒಂದು ಮೈಕ್ರೋ ಎಟಿಎಂ ಅನ್ನ ಕೊಟ್ಟಿರ್ತಾರೆ. ಸೊ ನೀವು ಮೈಕ್ರೋ ಎಟಿಎಂ ನ ಮೂಲಕ ಅಮೌಂಟ್ ವಿಡ್ರಾ ಮಾಡಿದ್ರೆ ಅಲ್ಲಿ ನಿಮ್ಗೆ ಯಾವುದೇ ತರನಾದಂತ ಚಾರ್ಜಸ್ ಗಳು ಬರೋದಿಲ್ಲ. ಒಂದು ಕಡೆ ಗವರ್ಮೆಂಟ್ ಡಿಜಿಟಲ್ ಪೇಮೆಂಟ್ ಗೆ ಪುಷ್ ಮಾಡುತ್ತೆ, ಬಟ್ ಇನ್ನೊಂದು ಕಡೆ ಈ ತರ ಚಾರ್ಜಸ್ ಇನ್ಕ್ರೀಸ್ ಮಾಡಿ ಕಸ್ಟಮರ್ ಗಳಿಗೆ ಹೊರೆ ಮಾಡುತ್ತೆ. ಮಿಡ್ಲ್ ಕ್ಲಾಸ್ ಜನಗಳಿಗೆ ಎಲ್ಲಾ ಕಡೆಯಿಂದ ಪೆಟ್ಟು ಬೀಳೋದು ಇನ್ನೂ ನಿಲ್ತಾನೆ ಇಲ್ಲ. ಇನ್ನೊಂದು ಪಾಯಿಂಟ್, ಚಾರ್ಜಸ್ಗಳು ಸಪೋಸ್ ನೀವು ಎಟಿಎಂ ಆಪರೇಟ್ ಮಾಡುವಾಗ ಟೆಕ್ನಿಕಲ್ ರೀಸನ್ ಇಂದಾಗಿ ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆದ್ರೆ ಅಂತ ಟೆಕ್ನಿಕಲ್ ಕ್ಯಾನ್ಸಲ್ ಟ್ರಾನ್ಸಾಕ್ಷನ್ ಗಳಿಗೆ ಈ ಚಾರ್ಜಸ್ ಅಪ್ಲೈ ಆಗಲ್ಲ. ಅದೇ ರೀತಿ ಎಟಿಎಂ ನಲ್ಲಿ ಕ್ಯಾಶ್ ಖಾಲಿಯಾಗಿ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಆದ್ರೆ ಅದಕ್ಕೆ ಸಹ ಯಾವುದೇ ತರನಾದಂತ ಚಾರ್ಜಸ್ ಇಲ್ಲ. ನನ್ನ ಅಭಿಪ್ರಾಯ, ಚಾರ್ಜಸ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಬ್ಯಾಂಕ್ಗಳು ಮತ್ತೆ ಸಂಬಂಧಪಟ್ಟಂತ ಕಂಪನಿಗಳು ಎಟಿಎಂ ಅನ್ನ ಸರಿಯಾಗಿ ಮೇಂಟೈನ್ ಮಾಡದೇ ಇದ್ದಾಗ, ಟೈಮ್ ಅಲ್ಲಿ ಕ್ಯಾಶ್ ಅನ್ನ ಲೋಡ್ ಮಾಡದೇ ಇದ್ದಾಗ ಅವರಿಗೂ ಸಹ ಇದೇ ತರನಾದಂತ ಪೆನಾಲ್ಟಿ ಅಥವಾ ಚಾರ್ಜಸ್ ಅನ್ನ ಹಾಕಿ ಕಸ್ಟಮರ್ ಗಳಿಗೆ ಅನುಕೂಲ ಮಾಡಿ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇದೇ ತರ ನಿಮ್ಮ ಅಭಿಪ್ರಾಯ ಆಗಿದ್ರೆ, ನಿಮ್ಗೆ ಇದೇ ತರ ಇನ್ಸಿಡೆಂಟ್ ಆಗಿದ್ರೆ ನೀವು ಕಮೆಂಟ್ ನಲ್ಲಿ ಅದನ್ನ ತಿಳಿಸಬಹುದು. 1 ಏಪ್ರಿಲ್ 2025 ಇಂದ ಸಾಕಷ್ಟು ರೂಲ್ಸ್ ಗಳು, ಸ್ಪೆಷಲಿ TDS ಹಾಗೂ TCS ಗೆ ಸಂಬಂಧಪಟ್ಟ ಹಾಗೆ ರೂಲ್ಸ್ ಗಳು ಸಾಕಷ್ಟು ಚೇಂಜ್ ಆಗಿವೆ. ಅದರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ನಿಮ್ಗೆ ಐಕಾರ್ಡ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗಬಹುದು. ಈ ವಿಡಿಯೋದ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ನ ಮೂಲಕ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಬ್ಯಾಂಕ್ ಹಾಗೂ ಫೈನಾನ್ಷಿಯಲ್ ರಿಲೇಟೆಡ್ ಪ್ರೊಫೆಷನಲ್ ಅಡ್ವೈಸ್ ಗಾಗಿ ನೀವು ನಮ್ಮ ಚಾನೆಲ್ ಅನ್ನ ಜಾಯಿನ್ ಮಾಡಬಹುದು. ಚಾನೆಲ್ ನ ಮೆಂಬರ್ ಗೆ ಪ್ರೊಫೆಷನಲ್ ಅಡ್ವೈಸ್ ನಮ್ಮ ಕಡೆಯಿಂದ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.